ನಮಸ್ಕಾರ. ಇವತ್ತಿನ ದಿನ ಶಿಬಿ ಚಕ್ರವರ್ತಿಯ ಕಥೆಯನ್ನು ಹೇಳ್ತೇನೆ. ಶಿಬಿ ಚಕ್ರವರ್ತಿ ಅಂದರೆ ಉಶಿನರ ಅನ್ನುವಂಥ ಒಬ್ಬ ರಾಜ. ಉಶಿನರ ಅವನು ಏನಂತಂತಂದ್ರೆ ರಾಜ್ಯವನ್ನು ಆಳ್ತಾ ಇರ್ತಾನೆ. ಅವನು ಶಿಬಿ ವಂಶದವನಾಗಿರೋದರಿಂದ ಅವನಿಗೆ ಶಿಬಿ ಚಕ್ರವರ್ತಿ ಅಂತಂದು ಹೇಳಿ ಎಲ್ಲರೂ ಕರೀತಾ ಇರ್ತಾರೆ. ರಾಜ ಏನಂತಂದ್ರೆ ತನ್ನ ಪ್ರಜೆಗಳನ್ನು ಬಹಳ ಪ್ರೀತಿಯಿಂದ ನೋಡ್ಕೊತಿರ್ತಾನೆ, ಧರ್ಮಿಷ್ಠನಾಗಿರ್ತಾನೆ. ಒಂದು ಸಲ ಏನಕ್ಕೈತಿ ಅಂತಂದ್ರೆ ಒಂದು ಮಹಾಯಾಗವನ್ನು ಮಾಡ್ತಾನೆ. ಮಾಡಿದಾಗ ಅಲ್ಲಿ ಬಂದಂಥ ಜನರಿಗೆ ಎಲ್ಲರಿಗೂ ಏನಂತಂದ್ರೆ ಸಾಕಷ್ಟು ದಾನವನ್ನು ಮಾಡ್ತಾನೆ. ಯಾರು ಏನೇ ಕೇಳಿದ್ರು ಅದನ್ನು ದಾನವಾಗಿ ಕೊಡ್ತಾನೆ. ಬರಿಗೈಯಲ್ಲಿ ಯಾರೂ ಹೋಗೋದಿಲ್ಲ, ಅಷ್ಟು ದಾನವನ್ನು ಅವನು ಮಾಡ್ತಾನೆ. ಆ ದಾನ ಇದ್ದು ಜಗತ್ ಪ್ರಸಿದ್ಧ ಆಗ್ತೈತಿ. ಶಿಬಿ ಚಕ್ರವರ್ತಿ ಏನ ಕೇಳಿದ್ರು ಕೊಡ್ತಾನ ಅಂಥೇಳಿ. ಆವಾಗ ಅವನ್ನ ಪರೀಕ್ಷೆ ಮಾಡಬೇಕು ಅಂಥೇಳಿ ಇಂದ್ರ ಮತ್ತು ಅಗ್ನಿ ಇವರಿಬ್ಬರೂ ಏನಂತಂದ್ರೆ ನಿರ್ಣಯ ಮಾಡ್ಕೋತಾರ. ಇಂದ್ರ ಇದ್ದವ ಪಾರಿವಾಳದ ವೇಷವನ್ನು ಹಾಕ್ತಾನ, ಪಾರಿವಾಳ ಆಗ್ತಾನ. ಅಗ್ನಿ ಇದ್ದವ ಗಿಡುಗ ಆಗ್ತಾನ. ಆ ಪಾರಿವಾಳ ಬೆನ್ನ ಹತ್ತಿ ಗಿಡುಗ ಬರ್ತೈತಿ. ಪಾರಿವಾಳ ಇದ್ದು ಹಾರ್ಕೊಂತ ಬರ್ತೈತಿ. ರಾಜನ ಒಡ್ಡೋಲಗ ನಡೆದಿರ್ತೈತಿ. ಆ ಹೊತ್ತಿನೊಳಗೆ ಪಾರಿವಾಳ ಇದ್ದದ್ದು ಬರ್ತೈತಿ. ಮಹಾರಾಜ ನನ್ನನ್ನು ಕಾಪಾಡು ಅಂತಂದು ಹೇಳಿ ಬಂದದ್ದ ರಾಜನ ಕೈ ಮೇಲೆ ಕೊಂಡಿರ್ತೈತಿ. ಮಹಾರಾಜ ಅಂತಾನೆ, ಯಾಕೆ ಇಷ್ಟಾಗಿ ನೀ ಭಯ ಬಂದೈತಿ ನಿನಗೆ, ಎಷ್ಟಾಗಿ ಭಯಭೀತಾಗಿದೆ? ಇಲ್ಲ, ಗಿಡುಗ ನನ್ನನ್ನು ತಿನ್ನಾಕೆ ಬರಾಕತ್ತೈತಿ. ಅಷ್ಟರೊಳಗೆ ಗಿಡುಗನೂ ಬರ್ತೈತಿ. ಗಿಡುಗು ಬಂದ ಕೂಡಲೇ ಏನಾಗ್ತೈತಿ, ಮಹಾರಾಜ ಏನಂತಾನ, ಈ ಪಾರಿವಾಳವನ್ನು ನೀ ಬಿಟ್ಟುಬಿಡು ಅಂತಂದು ಹೇಳ್ತಾನೆ. ಅವಾಗ ಗಿಡುಗ ಏನು ಹೇಳ್ತೈತಿ, ಮಹಾರಾಜ ಪಾರಿವಾಳ ನನ್ನ ಆಹಾರ, ಅದು ನನಗೆ ಬೇಕು, ನೀ ಅದನ್ನು ಬಿಡು ಅಂತ ಹೇಳ್ತೈತಿ ಗಿಡುಗ. ಆದ್ರೆ ಮಹಾರಾಜ ಏನಂತಂದ್ರೆ, ಅದು ನನಗೆ ಶರಣಾಗಿ ಬಂದೈತಿ, ಆಶ್ರಯ ಬೇಡಿ ಬಂದೈತಿ. ಆಶ್ರಯ ಬೇಡಿ ಬಂದವರನ್ನು ರಕ್ಷಣೆ ಮಾಡೋದು ರಾಜನ ಕರ್ತವ್ಯ. ಆದ್ದರಿಂದ ನಾ ಪಾರಿವಾಳವನ್ನು ಬಿಡೋದಿಲ್ಲ ಅಂತ ಹೇಳ್ತೈತಿ. ಆದರೆ ಗಿಡುಗ ಅಷ್ಟೇ ಹೆಟ ಮಾಡ್ತೈತಿ, ಇಲ್ಲ ನನಗೆ ಪಾರಿವಾಳನ ಬೇಕು, ಅದು ನನ್ನ ಬೇಟೆ. ಇಬ್ಬರು ನಡು ಇಷ್ಟು ವಾದ ನಡೀತೈತಿ. ಕೊನೆಗೆ ಏನಂತಾನ ಮಹಾರಾಜ ಅಂತಂದ್ರೆ, ಪಾರಿವಾಳದ ಬದಲಾಗಿ ನೀ ಏನಾರು ಬೇಕಾದ ಕೇಳು, ನಾ ಕೊಡ್ತೇನೆ ಅಂದ್ಕೊಳ್ಳಿ. ಅವಾಗ ಗಿಡುಗ ಏನಂತೈತಿ ಅಂತಂದ್ರೆ, ಆ ಪಾರಿವಾಳದ ತೂಕದ ನಿನ್ನ ಎದೆಯ ಮಾಂಸವನ್ನು ನಾನು ಕೊಡು ಅಂತ ಹೇಳ್ತೈತಿ. ಪಾರಿವಾಳದ ತೂಕದಷ್ಟು ಅವನ ಎದೆಯ ಮಾಂಸ ಕೊಡಬೇಕು. ಹ್ಞೂ ಅಂತಾನ ಶಿಬಿ ಚಕ್ರವರ್ತಿ, ಹ್ಞೂ ಅಂತಾನ. ಒಂದು ತಕ್ಕಡಿಯನ್ನು ತೊಗೊಂಡು ಬರ್ತಾರ. ಒಂದು ಪರಡಿಯೊಳಗೆ ಪಾರಿವಾಳವನ್ನು ಇಡ್ತಾರೆ. ಆಮೇಲೆ ಈ ರಾಜನ ಮಾಂಸವನ್ನು ತೆಗಿಬೇಕು ಅಂತಂದು ಹೇಳಿ ಒಬ್ಬ ಸೈನಿಕ ಹರಿತವಾದಂಥ ಚಿನ್ನದ ಚೂರಿಯನ್ನು ತೊಗೊಂಡ್ಬರ್ತಾನೆ. ಈ ವಿಷಯ ಮಹಾರಾಣಿಗೆ ಗೊತ್ತಾಕೈತಿ. ಮಹಾರಾಣಿ ಭಾಳ ಜಾಣೆ ಆಗಿರ್ತಾಳೆ. ಆಕಿನು ಇದೇನಿದು ಅಂತಾಳ. ಅಂದು ನಮ್ಮ ರಾಜನನ್ನು ಹೆಂಗಾರನ್ನ ರಕ್ಷಣೆ ಮಾಡ್ಕೋಬೇಕು ಅಂತಂದು ಹೇಳಿ ಆಕೆ ಏನು ಮಾಡ್ತಾಳೆ ಅಂದ್ರೆ, ಆವಾಗ ಆಗಿನ ಕಾಲದೊಳಗೆ ಸ್ತ್ರೀಯರಿದ್ದವ್ರು ಏಕಾಏಕಿ ಹಿಂಗೆ ನುಗ್ಗಿ ಬರೋದು ಇರುವುದಿಲ್ಲ. ಅವ್ರಿಗೊಂದು ವಿಶೇಷವಾದಂಥ ವ್ಯವಸ್ಥೆ ಇರ್ತಿರ್ತೈತಿ. ಆಕೆ ಏನು ಮಾಡ್ತಾಳೆ ಅಂತಂದ್ರೆ, ಈ ಸಭೆಯೊಳಗೆ ಬರಬೇಕಲ್ಲ, ಗಂಡು ವೇಷವನ್ನು ಹಾಕ್ತಾಳೆ. ಗಂಡು ವೇಷವನ್ನು ಹಾಕಿ ಆ ಸಭಾಭವನದೊಳಗೆ ಬರ್ತಾಳೆ. ಬಂದ ಕೂಡಲೇ ಇನ್ನೇನು ಆ ರಾಜನ ಎದೆಯ ಮಾಂಸಗೆ ಚೂರಿ ಹಚ್ಚಬೇಕು ಅನ್ನೋದ್ರೊಳಗೆ ನಿಲ್ರಿ ಅಂತಾಳಾಕಿ, ತಡೀರಿ ಅಂತ. ಎಲ್ಲರೂ ನೋಡ್ತಾರೆ, ಯಾರು ಈ ಪುರುಷ ಯಾರು ಅಂತಂದು ಹೇಳಿ. ಅವಾಗ ಆಕಿ ಏನು ಹೇಳ್ತಾಳ ಅಂತಂದ್ರೆ, ಆ ಗಿಡುಗನಿಗೆ ಹೇಳ್ತಾಳ, ನಿನಗೇನು ಬೇಕಾಗೈತಿ? ಯಾಕಡೆ ನನಗೆ ಆ ಪಾರಿವಾಳ ತೂಕದ ರಾಜನ ಎದೆಯ ಮಾಂಸ ಬೇಕಾಗೈತಿ. ಆಯಿತು, ಎದೆಯ ಮಾಂಸವನ್ನು ಕೊಡ್ತಾರೆ. ಮಾಂಸ ಅಷ್ಟ ನಿನಗೆ ಸಿಗಬೇಕು, ಅದರಿಂದ ಮಾಂಸವನ್ನು ತೆಗಿಬೇಕಾದ್ರೆ ಒಂದು ಹನಿ ರಕ್ತ ಬರುವಂಗಿಲ್ಲ ಅಂತ ಹೇಳ್ತಾಳೆ. ಗಿಡುಗಂತೈತಿ, ಅದು ಹೆಂಗೆ ಆಗ್ತೈತಿ? ಚೂರಿಯನ್ನು ಹಚ್ಚಿಕೊಳ್ಳಿ ರಕ್ತ ಬರುವುದನ ಅಲ್ಲ. ಇಲ್ಲ, ನೀ ಮಾಂಸ ಬೇಡಿದಿ, ನಿನ್ನ ಮಾಂಸ ಮಾತ್ರ ನಿನಗೆ ಸಿಗಬೇಕು. ಅದರಿಂದ ಒಂದು ಹನಿ ರಕ್ತ ಸಿಕ್ತು ಅಂತಂದ್ರೆ ನಿನಗೆ ನಾ ಭಾಳ ಕಠಿಣವಾದಂಥ ಶಿಕ್ಷೆಯನ್ನು ನಾ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಅಂದುಕೊಳ್ಳಿ ಎಲ್ಲರಿಗೂ ಸಭಾಸದರಿಗೆ ಅಂದರೆ ಎಲ್ಲ ನೆರೆದಿರುವಂಥ ಜನರಿಗೆ ಭಾಳ ಖುಷಿ ಆಕೈತಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ತಾರೆ. ಯಾರು ಯುವಕ, ನಮ್ಮ ರಾಜನ ಅದೇನ ತಪ್ಪಿಸ ಅಂತ. ಅವಾಗ ಏನಾಗ್ತೈತಿ ಅಂದ್ರೆ, ಗಿಡುಗ ಏನು ಮಾಡೋಕ್ಕಾಗೋದಿಲ್ಲ, ರಕ್ತ ಇಲ್ಲದ ತಗೊಳಕ್ಕೆ ಹೆಂಗೆ ಸಾಧ್ಯ ಐತಿ? ಆ ಹೊತ್ತಿನೊಳಗೆ ಅಗ್ನಿ ಮತ್ತು ಇಂದ್ರ ತಮ್ಮ ರೂಪವನ್ನು ಧರಿಸ್ತಾರೆ. ಧರಿಸಿ ಶಿಬಿ ಚಕ್ರವರ್ತಿ ಹೇಳ್ತಾರೆ, ಮಹಾರಾಜ, ನಾವೇನು ನಿನ್ನ
ವಧೆಯನ್ನು ಮಾಡೋಕ್ಕೆ ಹಿಂಗೆ ಬಂದಿಲ್ಲ, ನಿನ್ನನ್ನು ಪರೀಕ್ಷೆ ಮಾಡೋಕ್ಕೆ ನಾವು ಬಂದಿದ್ವಿ. ದಾನ ಧರ್ಮದಲ್ಲಿ ನೀನು ಎತ್ತಿದ ಕೈ ಅಂತ ಕೇಳಿದ್ವಿ, ನಿನ್ನನ್ನು ಪರೀಕ್ಷೆ ಮಾಡಬೇಕು ಅಂತೇಳಿ ಬಂದ್ವಿ ಮಹಾರಾಜ. ಈ ಪರೀಕ್ಷೆ ಒಳಗೆ ನೀನು ಗೆದ್ದೆ. ಇಂಥ ಮಹಾರಾಣಿ ಇದ್ದಾಳ, ನೀನು ಇಂಥ ದಾನಕ್ಕೆ ಪ್ರಸಿದ್ಧವಾದಂಥ ರಾಜ ಇದ್ದೀವಿ. ಆಮೇಲೆ ನೀನು ಸುಖವಾಗಿ ರಾಜ್ಯವನ್ನು ನೀನು ಆಳು ಅಂತಂದು ಹೇಳಿ ಅವನಿಗೆ ಆಶೀರ್ವಾದವನ್ನು ಮಾಡಿ ಅವ್ರಿಗೇನಂತಂದ್ರೆ ಅಲ್ಲಿಂದ ಹೋಗ್ತಾರೆ. ಇದು ಈ ಶಿಬಿ ಚಕ್ರವರ್ತಿಯ ಕತೆ ಹೆಂಗಾಯ್ತು, ನಿಮ್ಗೆ ಲೈಕ್ ಆಯ್ತೋ ಏನಿಲ್ಲೋ ಅಂತಂದು ಹೇಳಿ ನನಗೆ ಹೇಳ್ರಿ, ಕಾಮೆಂಟ್ ಮಾಡಿ ತಿಳಿಸ್ರಿ, ಬೆಲ್ ಐಕಾನನ್ನು ಒತ್ತಿರಿ. ಇನ್ನು ಮುಂದಿನ ಕತೆ ಅರ್ಜುನ ಪಾಶುಪತಾಶ್ವನ ಹೆಂಗೆ ಗಳಿಸ್ತಾನ ಅನ್ನೋದನ್ನ ಕಥೆಯನ್ನು ಹೇಳ್ತೀನಿ, ಇಲ್ಲಿ ಮುಗಿಸ್ತೇನಂತ.